ಗೆಳೆಯರೇ, ಈ ಮುಖವಾಡಗಳನ್ನು ನೀವು ಎಲ್ಲಾದ್ರೂ ನೋಡೇ ಇರ್ತೀರಾ. ಇವರೇ ಕರಿಯಣ್ಣ ಕೆಂಚಣ್ಣ. ಒಮ್ಮೆ ಸಮುದ್ರ ಮಂಥನದ ನಂತರ ಅಮೃತವನ್ನು ಪಡೆಯುವುದಕ್ಕೋಸ್ಕರ ವೈಕುಂಠದ ದ್ವಾರಪಾಲಕರಾದ ಜಯ ಮತ್ತು ವಿಜಯರು ದೇವತೆಗಳ ವೇಷ ಧರಿಸಿ ಬಂದು ದೇವತೆಗಳ ಸಾಲಿನಲ್ಲಿ ಕೂತು ಅಮೃತವನ್ನು ಕುಡಿದು ಬಿಡ್ತಾರೆ. ಮಂತ್ರ ಹೇಳೋದಕ್ಕೂ ಮುಂಚೆ ಅಮೃತವನ್ನು ಕುಡಿದಾಗ ವಿಷ್ಣುವಿಗೆ ಇವರು ದೇವತೆಗಳಲ್ಲ, ರಾಕ್ಷಸರು ಅಂತ ವಿಷ್ಣು ಕೋಪಗೊಂಡು ತನ್ನ ಸುದರ್ಶನ ಚಕ್ರದಿಂದ ಇವರ ಇಬ್ಬರ ರುಂಡವನ್ನು ಕತ್ತರಿಸುತ್ತಾರೆ. ಇವರಿಬ್ಬರು ಈಗಾಗಲೇ ಅಮೃತವನ್ನು ಕುಡಿದಿದ್ದ ಕಾರಣ ಇವರಿಬ್ಬರಿಗೂ ಸಾವು ಬರುವುದಿಲ್ಲ. ನಂತರ ಇಬ್ಬರು ವಿಷ್ಣುವಿನ ಬಳಿ ಹೋಗಿ ಕ್ಷಮೆ ಕೇಳ್ತಾರೆ. ವಿಷ್ಣುವು ಅವರಿಬ್ಬರನ್ನ ತನ್ನ ಶತ್ರುಗಳಾಗಿ ಭೂಲೋಕದಲ್ಲಿ ಹುಟ್ಟುವಂತೆ ಶಾಪ ಕೊಟ್ಟು ಅವರಿಬ್ಬರನ್ನು ಭೂಲೋಕಕ್ಕೆ ಕಳಿಸುತ್ತಾರೆ. ಹೀಗೆ ವಿಷ್ಣುವಿನ ಶತ್ರುಗಳಾಗಿ ಭೂಲೋಕದಲ್ಲಿ ಜನ್ಮ ತಾಳುವ ಈ ಕರಿಯಣ್ಣ ಮತ್ತು ಕೆಂಚಣ್ಣರು ವಿಷ್ಣುವಿನ ಹೆಸರು ಮತ್ತು ನಾಮಸ್ಮರಣೆ ಮಾಡಿದರೆ ಸಹಿಸುವುದಿಲ್ಲ. ಕರಿಯಣ್ಣ ಮತ್ತು ಕೆಂಚಣ್ಣನ ದೈವದ ಆರಾಧಕರು ಒಂದು ಕೈಯಲ್ಲಿ ಅತ್ತಿಮರ ಅಥವಾ ದೇವಭೂತಾಳೆ ಮರದಿಂದ ತಯಾರಿಸಿದ ಕರಿಯಣ್ಣ ಮತ್ತು ಕೆಂಚಣ್ಣನ ಮುಖವಾಡ, ಮತ್ತೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದಿರುತ್ತಾರೆ. ಇವರನ್ನ ವಿಷ್ಣುವಿನ ಭಕ್ತರು ವಿಷ್ಣುವಿನ ನಾಮಸ್ಮರಣೆ ಮತ್ತು ವಿಷ್ಣುವಿನ ಗುಣಗಾನ ಮಾಡುತ್ತಾ ಕೆಣಕುತ್ತಾರೆ. ವಿಷ್ಣುವಿನ ನಾಮಸ್ಮರಣೆಯನ್ನು ಸಹಿಸದ ಕರಿಯಣ್ಣ ಮತ್ತು ಕೆಂಚಣ್ಣ ಕೋಪದಿಂದ ಭಕ್ತರ ಕಡೆಗೆ ನುಗ್ಗುತ್ತಾರೆ. ಕೋಪಗೊಂಡ ಕರಿಯಣ್ಣ ಮತ್ತು ಕೆಂಚಣ್ಣರನ್ನ ಸಮಾಧಾನ ಮಾಡಲು ಅವರ ಬಾಯಿಗೆ ಬಾಳೆಹಣ್ಣು ಅಥವಾ ಹಲಸಿನ ಹಣ್ಣಿನ ರಸಾಯನವನ್ನು ಕೊಡ್ತಾರೆ. ಆವೇಶಕ್ಕೆ ಒಳಗಾದ ಕರಿಯಣ್ಣ ಮತ್ತು ಕೆಂಚಣ್ಣ ಈ ಸಮಯದಲ್ಲಿ ಏನು ಕೊಟ್ಟರೂ ತಿನ್ನುತ್ತಾರೆ ಎಂಬುದು ಜನರ ನಂಬಿಕೆ. ಕೆಲವು ಗ್ರಾಮಗಳಲ್ಲಿ ನಡೆಯುವ ಹರಿಸೇವೆ ಅಥವಾ ಹಬ್ಬದಲ್ಲಿ ಕರಿಯಣ್ಣ ಮತ್ತು ಕೆಂಚಣ್ಣನ ಬಾಯಿಗೆ ಕುರಿ ಕೋಳಿಗಳನ್ನು ಕೂಡ ಕೊಡುತ್ತಾರೆ. ಕುರಿ ಅಥವಾ ಕೋಳಿಗಳ ರಕ್ತ ಹೀರುವುದರೊಂದಿಗೆ ಆವೇಶಕ್ಕೆ ಒಳಗಾಗಿದ್ದ ಕರಿಯಣ್ಣ ಮತ್ತು ಕೆಂಚಣ್ಣರು ಶಾಂತವಾಗ್ತಾರೆ.